ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಎಲ್ಲರ ಮನಸ್ಸಲ್ಲೂ ಉತ್ಸಾಹ ಅಂತೂ ತುಂಬಿದೆ. ಯಾಕೆಂದರೆ ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಹಬ್ಬಗಳ ಸಾಲು ಬರ್ತಾನೆ ಇದೆ. ಒಬ್ಬರು ಮನೆಯಲ್ಲಿ ವರಮಹಾಲಕ್ಷ್ಮಿ ಜೋರಾಗಿ ಆಚರಿಸಿದ್ರೆ ಇನ್ನೊಬ್ಬರು ಮನೇಲಿ ಕೃಷ್ಣ ಜನ್ಮಾಷ್ಟಮಿ, ಇನ್ನೊಬ್ಬರು ಮನೆಯಲ್ಲಿ ಗೌರಿ ಗಣಪತಿ ಹಬ್ಬ. ಶ್ರಾವಣ ಮಾಸದ ಪೂರ್ತಿ ಸಾಲು ಸಾಲು ಹಬ್ಬಗಳಿರುತ್ತೆ. ಒಬ್ಬರು ಮನೆಯಲ್ಲಿ ಒಂದೊಂದು ವಿಶೇಷವಾದರೆ ಕೆಲವ್ರ ಮನೇಲಿ 3-4 ವಿಶೇಷವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ತಯಾರಿ ಅಂತೂ ಜೋರಾಗೇ ಇರಬೇಕು. ಇಲ್ಲ ಅಂದರೆ ಹಬ್ಬದ ದಿನಗಳಲ್ಲಿ ಹಿಂದಿನ ದಿವಸ ಒಂಥರ ಏನಂತಾರೆ, ಫುಲ್ ಹೆಕ್ಟಿಕ್ ಆಗಿಬಿಡುತ್ತೆ. ಯಾವ್ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಬಿಡಬೇಕು, ಯಾವುದನ್ನು ಮೊದಲು ಮಾಡ್ಕೋಬೇಕು, ಈ ಥರ ತಲೆಯಲ್ಲಂತೂ 106 ಆಲೋಚನೆ ಬರ್ತಿರುತ್ತಲ್ವ. ನಾನು ಕೂಡ ಅದೇ ಯೋಚನೆಯಲ್ಲೇ ಈ ಬಕೆಟ್ ಬೆಲ್ಲ ಏನು ಬರುತ್ತಲ್ಲ, ಅದು ತೊಗೊಂಬಂದಿದ್ನಲ್ಲ, ಅದನ್ನು ಹೆರಿದು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿ ಇಟ್ಕೊಂಬಿಟ್ರೆ ಹಬ್ಬದ ದಿವಸ ನೀವು ಪಾಯಸಕ್ಕೋ ಅಥವಾ ಇನ್ನೇನೇ ಪದಾರ್ಥಕ್ಕಿರ್ಬೋದು ತಕ್ಷಣ ಬಳಸ್ಬೋದು. ಅದನ್ನು ಕ್ಲೀನಾಗಿ ಹೆರಿದು ಎತ್ತಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂಥೇಳಿ. ಯಾಕೆಂದರೆ ಹೊರಗಡೆ ಇಡೋದಕ್ಕೆ ಏರ್ ಟೈಟ್ ಡಬ್ಬಿ ಯಾವುದು ಸಿಗಲಿಲ್ಲ. ಇನ್ನು ಈ ಸ್ಟೀಲ್ ಡಬ್ಬಿಲಿ ಇಟ್ಟರೆ ಯಾರು ಬರ್ತಾರೆ ಹೇಳಿ? ಚಿಕ್ಕ ಚಿಕ್ಕ ಇರುವೆಗಳು ಬಂದ್ಬಿಡುತ್ತೆ. ಸೊ ಅದಕ್ಕೆ ಅದನ್ನು ಹೆರಿದ್ಬಿಟ್ಟು ಒಂದು ಸ್ಟೀಲ್ ಡಬ್ಬಿಲಿ ಹಾಕಿಟ್ಟೆ. ಹಾಗೆ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ತಿಂಡಿಗೆ ಉಕ್ಕರಿಸಿದ ಅಕ್ಕಿ ರೊಟ್ಟಿ. ಹೋದ ವ್ಲಾಗಲ್ಲಿ ನೀವು ಜಂಬದ ಪೂರಿನ ನೋಡಿದ್ರಿ. ಈ ವ್ಲಾಗಲ್ಲಿ ನಿಗರ್ವಿ ಉಕ್ಕರಿಸಿದ ಅಕ್ಕಿ ರೊಟ್ಟಿ ನೋಡ್ತಾ ಇದ್ದೀರಾ. ಈ ಉಕ್ಕರಿಸಿದ ರೊಟ್ಟಿಗೆ ಇದರಷ್ಟು ಸರಳ ಜೀವಿ ಇನ್ನೊಂದಿಲ್ಲ ಅನ್ಸುತ್ತೆ. ಯಾಕೆ ಹೇಳಿ? ನೀರಲ್ಲಿ ಹಾಕಿ ಆ ಹಿಟ್ಟನ್ನು ಬೇಯಿಸಿ ಆಮೇಲೆ ಹೇಗಂದರೆ ಹಾಗೆ ನಾದಿ, ಈ ನಾದ್ತಿರ್ಬೇಕಾದ್ರೆ ಏನು ನೆನಪಾಗತ್ತೆ ಗೊತ್ತಾ? ಒಂಥರ ಎಲ್ಲರ ಕೈಯಲ್ಲೂ ಸಿಕ್ಕಿ ಎಲ್ಲರ ಕೈಯಲ್ಲೂ ಹಂಚ್ಕೊಂಡಿರೋ ಅಂಥ ಬಡಪಾಯಿ ನೆನಪಾಗತ್ತೆ. ಆ ಥರ ಮಾಡಿ ಕೊನೆಗೆ ಲಟ್ಸಿ ಕಾವಲಿ ಮೇಲೆ ಹಾಕಿದ್ರೆ ಉಬ್ಬಿ ಒಳ್ಳೆ ಬಲೂನ್ ಥರ ಆಗತ್ತೆ. ನಾನು ಸುಂದರವಾಗಿದ್ದೀನಿ ಅಂತ ಪಾಪ ಅಷ್ಟು ಕಷ್ಟಪಟ್ಟು ಅದೆಲ್ಲ ಕ್ರಮಿಸಿರೋ ದಾರಿನ ಮರೆತು ಎಷ್ಟು ಚೆನ್ನಾಗಿ ಉಬ್ಬಿ ಸುಂದರವಾಗಿ ಕಾಣ್ತೀನಿ ಅಂತ ಪಾಪ ಸಂತೋಷ ಪಡುತ್ತೆ. ಅದಕ್ಕೆ ಹೇಳಿದ್ದು ಇದು ನಿಗರ್ವಿ ಅಕ್ಕಿ ರೊಟ್ಟಿ ಅಂಥೇಳಿ. ಅದು ಉಕ್ಕರಿಸಿದ ಅಕ್ಕಿ ರೊಟ್ಟಿ. ಇದನ್ನು ಮಾಡೋದಕ್ಕೇನೋ ಸ್ವಲ್ಪ ಸಮಯ ತಗೊಳತ್ತೆ, ಆದರೆ ತಿನ್ನೋದಕ್ಕೆ 1, 2, 3 ಲೆಕ್ಕ ಇಲ್ಲದೆ ಆರಾಮಾಗಿ ತಿಂತಿರ್ಬೋದು. ಮಾವಿನ ಹಣ್ಣಿನ ಕಾಲದಲ್ಲಂತೂ ಇದನ್ನು ಮಾಡಲೇಬೇಕು. ಈ ಸತಿ ನನಗೆ ಮಾಡೋಕ್ಕಾಗಲೇ ಇಲ್ಲ. ಈಗಲೂ ಮಾವಿನ ಹಣ್ಣು ಸಿಗ್ತಿದೆ, ಆದರೆ ಆ ರುಚಿ ಆ ಘಮ ಎಲ್ಲಿದೆ ಅಲ್ವಾ? ಸೀಸನ್ ಮುಗೀತಾ ಬಂತು. ಇವತ್ತಿನ ದಿವಸ ಗೊಜ್ಜು ಮಾಡಿದ್ದೆ. ಗೊಜ್ಜಿನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬದನೆಕಾಯಿ ಗೊಜ್ಜಿರ್ಬೋದು, ಅಥವಾ ಕ್ಯಾಪ್ಸಿಕಮ್ ಗೊಜ್ಜು, ದಪ್ಪ ಮೆಣಸಿನ್ಕಾಯಿದು, ಅಥವಾ ಸೀಮೆ ಬದನೆಕಾಯಿದು ಒಂದೊಳ್ಳೆ ಗೊಜ್ಜನ್ನು ತಯಾರಿಸ್ಕೊಂಡ್ರೆ ಇದ್ರ ಜೊತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು 1:1 ರೇಷಿಯೋ, ಅಂದರೆ ನೀವು 1 ಕಪ್ಪು ನೀರು ಹಾಕ್ತೀರಾ ಅಂದರೆ 1 ಕಪ್ ಅಕ್ಕಿ ಹಿಟ್ಟು ಹಾಕಿ ನೀವು ಉಕ್ಕರಿಸಿಟ್ಕೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ. ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಚೆನ್ನಾಗಿ ಹಿಟ್ಟು ಬೆಂದು ತಯಾರಾಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗ ನೀವು ನಾದಿಟ್ಕೊಂಡ್ಬಿಟ್ರೆ ಆಮೇಲೆ ಸುಲಭವಾಗಿ ಚಪಾತಿ ಲಟ್ಟಿಸ್ದ ಹಾಗೇ ಲಟ್ಟಿಸ್ಬೋದು. ನಾನಿಲ್ಲಿ ಎಷ್ಟು ತೆಳ್ಳಗೆ ಲಟ್ಸೀನಿ ಅಂತ ತೋರಿಸ್ತೀನಿ. ಇದು ಫಸ್ಟ್ ಅನಿಸುತ್ತೆ ಮಾಡಬೇಕಾದ್ರೆ ತುಂಬ ಒಂಥರ ರೇಜ್ಗೆ ಕೆಲಸ ಅಂಥೇಳಿ. ಆದರೆ ಇದರಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗಿರೋವಂಥ ಪದಾರ್ಥ ಇನ್ನೊಂದಿಲ್ಲ ಅಂತ ನನಗೆ ಅನಿಸುತ್ತೆ. ಹಾಗೆಯೇ ಎಷ್ಟು ಸರಳ ಜೀವಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಬರೀ ನೀರಲ್ಲಿ ಬೆಂದು ಕಾವಲಿ ಮೇಲೆ ಎಣ್ಣೆ ಬೆಣ್ಣೆ ಏನೂ ತುಪ್ಪ ಇಲ್ಲದೇ ಒಳ್ಳೆ ಬಲೂನ್ ಥರ ಊದ್ಕೊಂಡು ರೆಡಿಯಾಗೋ ಈ ಅಕ್ಕಿ ರೊಟ್ಟಿ ಅಂತೂ ಖಂಡಿತ ಟ್ರೈ ಮಾಡಿ ನೋಡಿ, ನಾನು ಹೇಳಿರೋ ರೇಷೋದಲ್ಲಿ. ತೊಳೆದಕ್ಕಿ ಹಿಟ್ಟು ಸಿಕ್ಕರೆ ಸರಿ, ಇಲ್ಲ ಅಂದರೂ ನೀವು ಮಾಮೂಲಿ ಅಕ್ಕಿ ಹಿಟ್ಟನ್ನೇ ಮಾಡ್ಬೋದು. ನೀವು ತೊಳೆದಕ್ಕಿ ಹಿಟ್ಟನ್ನೇ ಹಾಕಿ ಮಾಡಬೇಕು ಅಂತ ಏನಿಲ್ಲ, ಚೆನ್ನಾಗೇ ಬರುತ್ತೆ. ನಾನು ಎಲ್ಲದರಲ್ಲೂ ಟ್ರೈ ಮಾಡಿ ನೋಡಿದ್ದೀನಿ. ಆಮೇಲೆ ಪ್ರತಿ ಸತಿನೂ ಮನೆಯಲ್ಲಿ ತೊಳೆದಕ್ಕಿ ಹಿಟ್ಟನ್ನ ಒದಗಿಸ್ಕೊಳ್ಳೋದು ಕಷ್ಟ ಅಲ್ವಾ? ಮಾಮೂಲಿ ಅಕ್ಕಿ ಹಿಟ್ಟಾದರೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅಕ್ಕಿ ರೊಟ್ಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡ್ತೀವಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಅಂಥೇಳಿ. ಇದಂತೂ ಇವಾಗ ಗ್ಲೂಟನ್ ಫ್ರೀ ರೊಟ್ಟಿ ಅಂತಲೇ ಫೇಮಸ್ ಆಗಿದೆ. ಹೊರಗಿನ ಜನಗಳಿಗೆ ಹೊರಗಿಂದ ಒಂದು ಸೀಲನ್ನು ಹೊತ್ಕೊಂಡು ನಮ್ಮ ಭಾರತಕ್ಕೆ ವಾಪಸ್ ಬಂದರೆ ಭಾರಿ ಮರ್ಯಾದೆ ಜಾಸ್ತಿ, ಒಂಥರ ಫಾರಿನ್ ರಿಟರ್ನ್ಡ್ ಆ ಸ್ಟೇಟಸ್ ಸಿಕ್ಬಿಡುತ್ತೆ. ಈ ಅಕ್ಕಿ ರೊಟ್ಟಿಗೂ ಅಷ್ಟೇ ತುಂಬ ಜನ ಗ್ಲೂಟನ್ ಫ್ರೀ ಅಂತ ಹೇಳಿ ತಿನ್ನೋದನ್ನು ನೋಡಿದ್ರೆ ನನಗೆ ನಗು ಬರುತ್ತೆ. ಇದು ಎಷ್ಟೋ ಹಳೆಯ ತಿಂಡಿ, ಎಷ್ಟೋ ವರ್ಷಗಳಿಂದ ನಮ್ಮ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಇದೆ. ಆದರೆ ಇವಾಗ ಒಂದು ಹೊಸ ಸ್ಟೇಟಸ್ ಸಿಕ್ಕಿದೆ, ಮರ್ಯಾದೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಉಬ್ಬಿ ಬಂತು. ಇದಕ್ಕೆ ನಾನೇನು ಹಿಟ್ಟು ಉಕ್ಕರಿಸ್ಬೇಕಾದ್ರೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ. ನಾನು ಬರೀ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕ್ಕೆ ಬಂದಾಗ ಹಿಟ್ಟು ಹಾಕಿದ್ದಷ್ಟೇ. ನನ್ನ ಚಾನಲ್ನಲ್ಲೂ ಕೂಡ ಒಂದು ವಿಡಿಯೋ ಇದೆ, ಆದರೆ ಇವತ್ತು ಮಾಡಿದ್ದು ಸ್ವಲ್ಪ ವಿಶೇಷವಾಗಿತ್ತು. ನಿಮಗೇನಾದ್ರು ಈ ಹಿಟ್ಟನ್ನು ಹೇಗಿದು ಉಕ್ಕರಿಸೋದು ಇದೆಲ್ಲ ತಿಳ್ಕೊಬೇಕು ಅಂತಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ.
ಖಂಡಿತ ಇನ್ನೊಂದು ಸಹ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತೇಳಿ. ನಾನು ಮಹಾರಾಷ್ಟ್ರದ ಸೈಡೆಲ್ಲ ನೋಡಿದ್ದೀನಿ, ಇದನ್ನು ಈ ಥರ ಉಕ್ಕರಿಸಿದ ರೊಟ್ಟಿನ ಸ್ವಲ್ಪ ಕಾವಲಿ ಮೇಲೆ ಬೇಯಿಸಿ ನಂತರ ಬರ್ನರ್ ಮೇಲೆ ಹಾಕಿ ಉಬ್ಸೋದು. ಅಂದರೆ ನಾವು ಚಪಾತಿ ಎಲ್ಲ ಫುಲ್ಕ ಹೇಗೆ ಮಾಡ್ತೀವಲ್ಲ ಆ ಥರ ಮಾಡೋದು ಕೂಡ ನೋಡಿದ್ದೀನಿ. ಬಟ್ ನಾನು ಕಾವಲಿ ಮೇಲೇ ಈ ಥರ ಮಾಡಿದೆ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಲ್ವಾ. ನಮ್ಮ ನಿಗರ್ವಿ ಅಕ್ಕಿ ರೊಟ್ಟಿಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅಂತೂ ಸಿಗತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಈ ರೊಟ್ಟಿ ಮಾಡಾದಮೇಲೆ ಪ್ಲ್ಯಾಟ್ಫಾರ್ಮ್ನ ಕ್ಲೀನ್ ಮಾಡ್ಕೊಳ್ಳೋದು ಖಂಡಿತ ಮರಿಬಿಡಿ. ಯಾಕೆಂದರೆ ಸಾಕಷ್ಟು ಅಕ್ಕಿ ಹಿಟ್ಟು ಏನು ಒತ್ತಕ್ಕೆ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಉದುರಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ತಿನ್ನೋಕೆ ಕೂತಾಗ ತುಂಬ ಖುಷಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲ ಅಂದರೆ ನನಗೇನೋ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಂದು ಆರಾಮಾಗಿ ಕೂತ್ಕೊಂಡು ತಿಂದರೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಹೇಳದೆ ಮರ್ತ್ಬಿಟ್ಟೆ, ಈ ವ್ಲಾಗು ಒಂದು ವಾರದಲ್ಲಿ 3-4 ದಿವಸ ಆದಾಗ ನಾನು ರೆಕಾರ್ಡ್ ಮಾಡಿರೋವಂಥದ್ದು. ಹಾಗಾಗಿ ನಿಮಗೆ ಕಂಟಿನ್ಯೂಟಿ ಕಾಣೋದಿಲ್ಲ. ಇದೆಲ್ಲ ಆದಮೇಲೆ ಮಾರನೇ ದಿವಸ ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ತರಕಾರಿ ಶಾಪಿಂಗಿಗೆ ಹೋಗಿದ್ದೆ, ಜೊತೆಗೆ ಒಂದಿಷ್ಟು ಸೊಪ್ಪನ್ನ ಹಿಡ್ಕೊಂಬಂದಿದ್ದೀನಿ. ಸೊಪ್ಪು ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಮೆಂತ್ಯದ ಸೊಪ್ಪು, ಹರವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪುದೀನ, ಕರ್ಬೇವಿನ ಸೊಪ್ಪು. ಪುದೀನ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತೂ ಅದೊಂಥರ ಪರ್ಮನೆಂಟ್ ಮೆಂಬರ್ಸು ಸೊಪ್ಪಿನ ಶಾಪಿಂಗ್ ಗ್ರೂಪಲ್ಲಿ ಅಂತ ಹೇಳ್ಬೋದು. ಬೇರೆದೆಲ್ಲ ವೇರಿ ಆಗ್ತಾ ಇರುತ್ತೆ. ಯಾವ್ದು ಚೆನ್ನಾಗಿ ಕಾಣುತ್ತೋ ಕಣ್ಣಿಗೆ, ಯಾವುದು ಫ್ರೆಶ್ ಆಗಿದೆಯೋ ಅದನ್ನು ತೊಗೊಂಬರೋದು. ಅಡುಗೆ ಮನೆಯಲ್ಲಿ ಸಾಕಷ್ಟು ಕೆಲಸ ಇದೆ. ಹಿಂದ್ಗಡೆ ಟವಲ್ಗಳ ರಾಶಿ ಇದೆ, ಮಡಿಸ್ಬೇಕು ಕಿಚನ್ ಟವಲ್ಗಳು. ಹಾಗೆಯೇ ಸಾಮಾನುಗಳು ತೊಳೆದಿದ್ದೆಲ್ಲ ಎತ್ತಿಡಬೇಕು. ಆದರೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ಬಿಡೋಣ. ಒಲೆ ಮೇಲೆ ಏನಾರೋ ಒಂದು ಬೇಯೋದಕ್ಕೋ ಕುಕ್ಕರ್ ಕೂಗೋದಕ್ಕೋ ಇಟ್ಬಿಟ್ರೆ ಆಮೇಲೆ ಉಳಿದಿದ್ದು ಕ್ಲೀನಿಂಗ್ ಕೆಲಸ ಮಾಡ್ಕೋಬೋದು ಅಂಥೇಳಿ. ಹಾಗೆಯೇ ಶಾಪಿಂಗ್ನು ಒಂಚೂರು ತೋರಿಸ್ಬಿಡೋಣ ಅಂಥೇಳಿ. ಆ್ಯಕ್ಚುಲಿ 2 ಕಡೆಗೆ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದು ಬೇಕಾದಷ್ಟಿದೆ. ಬಾಳೆಹಣ್ಣು, ಹಣ್ಣುಗಳು, ಕ್ಯಾಪ್ಸಿಕಮು, ಟೊಮೆಟೊ ಬೇಕಿತ್ತು. ಹಾಗೆಯೇ ಈರುಳ್ಳಿ ಏನು ಜಾಸ್ತಿ ಖರ್ಚಿರಲ್ಲ ನಮ್ಮ ಮನೇಲಿ. ಆದರೆ ಏನಾರೋ ಒಂದು ಮಾಡಬೇಕು ಅಂತಂದಾಗ, ಅಂದರೆ ಉದಾಹರಣೆಗೆ ಅದು ನಾರ್ತ್ ಇಂಡಿಯನ್ ಕರಿನೋ ಅಥವಾ ಈಗ ರೊಟ್ಟಿಗೇನೆ ಕೆಲಸತಿ ಈರುಳ್ಳಿ, ತುಂಬ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಾಡೋಣ ಅನಿಸುತ್ತೆ. ಆ ಥರ ಎಲ್ಲ ಮಾಡಬೇಕಾದ್ರೆ ಬೇಕಾಗತ್ತೆ. ಇದು ಸೊಪ್ಪನ್ನೆಲ್ಲ ವಾಪಸ್ಸು ನಾನು ಮತ್ತೆ ಬ್ಯಾಗಿಗೂ ತುಂಬಿಟ್ಟಿದ್ದೆ. ಈ ಥರ ಬೇರೆ ಬ್ಯಾಗಲ್ಲಿ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇದನ್ನೆಲ್ಲ ಎತ್ಬಿಟ್ಟು ಫ್ರಿಜ್ ಒಳಗೆ ಇಡೋಣ ಅಂಥೇಳಿ. ಇವಾಗ ನನಗೆ ಇದನ್ನು ಫ್ರಿಜ್ ಒಳಗೆ ಇಡೋದಕ್ಕೆ ಪುರ್ಸೋತಿರಲಿಲ್ಲ. ಹಾಗಾಗಿ ಮೂಲಂಗಿ, ಕ್ಯಾರೆಟು, ಹುರುಳಿಕಾಯಿ, ಕೋಸು, ನವಿಲು ಕೋಸು ಇದ್ರಂತೂ ಬಿಸಿಬೇಳೆಭಾತ್ ಮಾಡೋದಕ್ಕೆ ಅಥವಾ ಪಲಾವ್ ಮಾಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ 24 ಮಂತ್ರದೊಂದು ತೊಗರಿ ಬೇಳೆ ಬೇಕಿತ್ತು, ಅದನ್ನು ಕೂಡ ತಂದೆ. ಸೊ ಸೊಪ್ಪನ್ನು ಕ್ಲೀನ್ ಮಾಡ್ಕೋಬೇಕು. ನಾನಂತೂ ಸೊಪ್ಪನ್ನು ಮೊದಲು ಈ ಬೇರಿನ ಭಾಗ ಏನಿರುತ್ತಲ್ಲ ಅದೊಂದಿಷ್ಟುದ ತೆಗೆದು ಹಾಕೇ ಬಿಡ್ತೀನಿ. ನನಗೆ ಆ ಕಟ್ಟನ್ನು ಬಿಚ್ಚಿ ಕೂತ್ಕೊಂಡು ಒಂದೊಂದೇ ಕಡ್ಡಿನ ಸೋಸೋ ಇದ್ದಿದೆಯಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ. ಯಾಕೆಂದರೆ ಬೇರೆ ಕೆಲಸಗಳೆಲ್ಲ ಕೂಗಿ ಕರಿತಾ ಇರತ್ತಲ್ವ. ಹಾಗಾಗಿ ಬೇರನ್ನು ಫುಲ್ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಏನಾರೋ ಮಧ್ಯದಲ್ಲಿ ಹುಲ್ಲು ಇನ್ನೇನೋ ಒಂದಿರುತ್ತಲ್ಲ ಕಸ, ಅದನ್ನೆಲ್ಲ ತೆಗೆದು ಈ ರೀತಿ ಒಂದು ಪಾತ್ರೆಗೆ ಹಾಕಿ ಕುಡಿಯೋ ನೀರನ್ನೇ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನೆನೆಸಿಟ್ಬಿಡ್ತೀನಿ. ಒಂದು 15-20 ನಿಮಿಷ ನೆನೆಸಿಡ್ತೀನಿ ಫಸ್ಟ್ ನಾನು. ಆವಾಗೇನಾಗುತ್ತೆ, ಮೇಜರ್ ಏನು ಮಣ್ಣಿಂದ ಇರುತ್ತಲ್ಲ, ಅಂಟ್ಕೊಂಡಿರುತ್ತಲ್ಲ ಆ ಪೋರ್ಷನ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದಾದಮೇಲೆ ಒಂದು ಸತಿ ಸುಮ್ಮನೆ ಹಾಗೆ ತೊಳೆದ್ಬಿಟ್ಟು ಹೆಚ್ಚೋದು. ಅಂದರೆ ಸೋಸ್ಬೇಕಾದ್ರೇ ನೋಡಿರ್ತೀನಿ ನಾನು, ಈ ಒಂದೊಂದ್ಸತಿ ಎಲೆಯಲ್ಲಿ ಮೊಟ್ಟೆ ಎಲ್ಲ ಇರುತ್ತಲ್ಲ ಹಿಂಭಾಗದಲ್ಲಿ, ಆ ಥರದ್ದು ಸಾಮಾನ್ಯವಾಗಿ ನಾನು ತರೋದಕ್ಕೆ ಹೋಗೋದಿಲ್ಲ. ಆ ಥರ ಕಂಡ್ರೆ ಅಕಸ್ಮಾತು ಹುಳ ತಿಂದಿರೋ ಎಲೆ, ಮೊಟ್ಟೆ ಇರೋದು ಈ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆವಾಗಲೇ ತೆಕ್ಕೊಂಬಿಟ್ಟಿರ್ತೀನಿ. ಆದಮೇಲೆ ಅಂದರೆ ಈ ಥರ ನೆನೆಸ್ಬಿಟ್ಟು ನೀರಲ್ಲಿ ಆಮೇಲೂ ಒಂದ್ಸತಿ ಸೋಸ್ಕೋತೀನಿ, ಅಕಸ್ಮಾತ್ ಏನಾರೋ ಇದೆಯಾ ಅಂಥೇಳಿ. ಅದೆಲ್ಲ ಆದಮೇಲೆ ಅಷ್ಟೊತ್ತಿಗಾಲೇ 2 ಸರಿ ತೊಳೆದಾಗಿರುತ್ತೆ. ಈಗ ಹೆಚ್ಕೊಂಬಿಟ್ಟು ನಂತರ ಕಡೆಯದಾಗಿ ಹೆಚ್ಚಿದ ಸೊಪ್ಪನ್ನು ಕೂಡ ನಾನು ಕುಡಿಯೋ ನೀರಿಗೆ ಹಾಕಿ ಒಂದು ಸತಿ ಅದನ್ನು ಕೂಡ ಜಾಲಿಸ್ಕೊಂಡು, ಏನಾರೋ ಕಡೆಯದಾಗಿ ಮಣ್ಣು ಚಿಕ್ಕ ಪುಟ್ಟದ್ದು ಏನಾರೋ ಕಲ್ಲು ಉಳಿದಿದ್ರೆ ಅದನ್ನು ತೆಗೆದುಬಿಡ್ತೀನಿ. ಇದನ್ನು ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತೀನಿ ಅಂದರೆ, ಸೊಪ್ಪು ಹೆಚ್ಚೋದಕ್ಕೆ, ಸೊಪ್ಪು ಅಡುಗೆ ಮಾಡೋದಕ್ಕೆ ಸಾಕಷ್ಟು ಸಮಯ ತೊಗೊಳುತ್ತೆ. ಸೋಸ್ಕೊಳ್ಳೋದಕ್ಕೆ ಕೆಲವ್ರಿಗೆ ಒಂದು ಐಡಿಯಾ ಇರೋದಿಲ್ಲ, ಹೇಗೆ ಇದು ಮಾಡಬೇಕು ಅಂಥೇಳಿ. ಒಂದು ಸರಿ ತೊಳೆದು ಹಾಕ್ಬಿಟ್ರೆ ಸಾಕಾ ಅಂತೆಲ್ಲ ಇರುತ್ತೆ, ಅಥವಾ ಹೇಗೆ ಇದು ಮಾಡ್ಕೋಬೇಕು. ನಾನು ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡ್ತೀನಿ. ಯಾಕೆ ಅಂತಂದರೆ, ನೀವು ಹುಳಿನೋ ಅಥವಾ ಪಲ್ಯನೋ ಏನೇ ಸಾರೋ ಏನೇ ಮಾಡಿರ್ಬೋದು, ಅದು ತಿನ್ನಬೇಕಾದ್ರೆ ಬಾಯಿಗೆ ಸೊಪ್ಪಿನ ಮಜಾ ಬರಬೇಕೇ ಹೊತ್ತು ಕಲ್ಲಿನ ಕುಟುಂಬ ಬರಬಾರ್ದಲ್ವ. ಹಾಗಾಗಿ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಕೆಲವೊಂದು ಸತಿ ನಿಮ್ಮಲ್ಲಿ ಕೇಳ್ತಿರ್ತೀರ, ಹಾಗಾಗಿ ನೆನಪಾಯಿತು ಇವತ್ತಿನ ದಿವಸ ನಿಮ್ಗೆ ಹೇಳ್ಬೋಣ ಅಂದ್ಕೊಂಡೆ. ಈಗ ಸೊಪ್ಪೆಲ್ಲ ಹೆಚ್ಚಾಗಿದೆಯಲ್ಲ, ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ ನಾನು. ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಏನಾರೋ ಇದ್ದರೆ ಅದು ಕೂಡ ಕೆಳಗಡೆ ಹೋಗಿ ಸೆಟ್ಲಾಗುತ್ತೆ. ಆಮೇಲೆ ನಿಧಾನಕ್ಕೆ ಜಾಲಿಸ್ಕೊಂಡು ಸೊಪ್ಪನ್ನೆಲ್ಲ
ತೆಗೊಳ್ತೀನಿ. ಇವತ್ತಿನ ದಿವಸ ಹರವೆ ಸೊಪ್ಪಿನ ಹುಳಿ ಮಾಡೋಣ ಅಂಥೇಳಿ. ತುಂಬ ಚೆನ್ನಾಗಿತ್ತು ಸೊಪ್ಪು. ಹರವೆ ಸೊಪ್ಪನ್ನು ಸುಮಾರು ದಿವಸನೂ ಆಗಿತ್ತು ತಿಂದು, ಸರಿ ಹುಳಿ ಮಾಡೋಣ ಅಂಥೇಳಿ ಲಾಸ್ಟ್ ವ್ಲಾಗಲ್ಲೋ ಅಥವಾ ಗೊತ್ತಿಲ್ಲ, ಯಾವುದೋ ಒಂದು ವ್ಲಾಗಲ್ಲಿ ತೋರಿಸಿದಾಗ ಕುಕ್ಕರಲ್ಲಿ ಬೇಯಿಸ್ಬೇಡಿ ಸೊಪ್ಪನ್ನು ಅಂತ ಹೇಳಿದ್ರಿ. ಹೌದು, ನಾನು ಕೂಡ ಬೇಯಿಸೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ಟೈಮ್ ಮ್ಯಾನೇಜ್ ಮಾಡಬೇಕು, ಬೇರೆ ಕೆಲಸಗಳು ಇದೆ, ಇನ್ನೇನೋ ಒಂದು ಕಾಯ್ತಾ ಇದೆ ಕೆಲಸ, ಅದಕ್ಕೆ ಹೋಗಬೇಕು, ಕ್ವಿಕ್ಕಾಗಿ ಮಾಡಬೇಕು ಅಂದಾಗ ಒಂದೊಂದು ಸತಿ ಕುಕ್ಕರಲ್ಲಿ 1-2 ವಿಸಿಲ್ ಬೇಯಿಸಿನ. ಆದರೆ ನಂಗೆ ಗೊತ್ತು ಸೊಪ್ಪನ್ನು ಓಪನ್ ಆಗಿ ಪಾತ್ರೆಯಲ್ಲಿ ಬೇಯಿಸೋದೇ ಒಳ್ಳೆಯದು ಅಂಥೇಳಿ. ಸೊ ಇದಿಷ್ಟು ಸೊಪ್ಪಿನ ಪುರಾಣ ಆಯಿತು. ಹುಳಿಗೆ ಹೆಚ್ಚಿ ಈಗ ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಸೊಪ್ಪು ಬೇಯಿಸ್ಬೇಕಾದ್ರೂ ಅಷ್ಟೇ, ಪಾತ್ರೆಯಲ್ಲಿ ಬೇಯಿಸ್ಬೇಕಾದ್ರೆ ಅಂದರೆ ನೀವು ಯಾವ ಪಾತ್ರೆಗೆ ಹಾಕೋತಿರೋ ಅದು ಸರಿ. ಜೊತೆಗೆ ಅದನ್ನು ನೀವು ಮುಚ್ಚಬೇಕಾದ್ರೆ ಈ ತೂತಿರೋ ತಟ್ಟೆ ಬರುತ್ತಲ್ಲ, ತೋರಿಸ್ತೀನಿ ನಾನು ನಿಮಗೆ, ಅದನ್ನು ಮುಚ್ಚಿಬಿಟ್ಟು ಬೇಯಿಸಿ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಅದು ಉಕ್ಕು ಹೋಗೋದು ಆ ಥರ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ನೀವು ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಹೋದರೆ ಆರಾಮಾಗಿ ಒಂದು 5-10 ಮಿನಿಟ್ಸು ಅಥವಾ ಎಷ್ಟೊತ್ತು ತೊಗೊಳುತ್ತೋ ಅಷ್ಟೊತ್ತು. ಕೆಲವು ಸತಿ ದಂಟೆಲ್ಲ ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ಸಮಯ ತೊಗೊಳುತ್ತೆ. ಸರಿ, ನಾನಿಲ್ಲಿ ಅದನ್ನು ಬೇಯಿಸ್ಕೊಂಡೆ, ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಯಾಕೆಂದರೆ ಅಕಸ್ಮಾತ್ ಸೊಪ್ಪಲ್ಲೂ ಕೂಡ ನೀರು ಬಿಟ್ಟರೆ ಹಾಗಾಗಿ ಅಂಥೇಳಿ. ಮಾರನೇ ದಿವಸ ತಿಂಡಿಗೆ ಅವಲಕ್ಕಿ ಪೊಂಗಲ್ ಮಾಡಿದ್ದೆ. ಕುಕ್ಕರ್ನಲ್ಲಿ ಇವಾಗ ನಾನು ಹೆಸರು ಬೇಳೆನ 3/4 ಕಪ್ಪಷ್ಟು ಹುರ್ಕೊಂಡೆ. ಫಸ್ಟು ತುಪ್ಪ ಎಣ್ಣೆ ಎಲ್ಲ ಏನೂ ಹಾಕ್ಕೊಳ್ಳಿಲ್ಲ. ನಂತರ ಅದನ್ನು ತೊಳೆದು ಅದ್ರ ಜೊತೆಗೆ ನೀರು ಹಾಗೆ ಅರಿಶಿನ ಮತ್ತು ಮೆಣಸಿನಕಾಳು ಹಾಗೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು 1-2 ವಿಸಿಲ್ ಕೂಗಿಸ್ಕೋಬೇಕು. ನಿಮ್ಮನೆ ಕುಕ್ಕರಲ್ಲಿ 2 ವಿಸಲಿಗೆ ಒಂದು 3/4 ಭಾಗದಷ್ಟು ಬೇಯುತ್ತೆ ಅಂದರೆ ನೀವು ಆ ಥರ ಬೇಯಿಸ್ಕೋಬೋದು. ನಾನು ಕೂಡ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ದಪ್ಪ ಅವಲಕ್ಕಿ ಬರುತ್ತಲ್ಲ, ಇದು 1 ಕಪ್ಪಷ್ಟು ದಪ್ಪ ಅವಲಕ್ಕಿನ 1-1.25 ಕಪ್ಪು ಅಂತ ಹೇಳ್ಬೋದು. ಇದನ್ನು ನಾನು ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಈಗ ಬೆಂದಿರೋಂಥ ಹೆಸರು ಬೇಳೆನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಅದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಿದ್ದೀನಿ. ನೀವು ಹಸಿ ತೆಂಗಿನ ತುರಿ ಕೂಡ ಹಾಕೋಬೋದು. ಇದು ಸ್ವಲ್ಪ ಹೊತ್ತು ಕುದಿಬೇಕು. ಸ್ವಲ್ಪ ಹೊತ್ತು ಕುದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ನೆನೆಸಿಟ್ಟಂತಹ ಗಟ್ಟಿ ಅವಲಕ್ಕಿ ಏನಿತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅವಲಕ್ಕಿ ಪೊಂಗಲ್ಗೆ ಗಟ್ಟಿ ಅವಲಕ್ಕಿ ಅಥವಾ ಥಿಕ್ ಅವಲಕ್ಕಿ, ದಪ್ಪ ಅವಲಕ್ಕಿ ಇದನ್ನೇ ಬಳಸಬೇಕು. ಪೇಪರ್ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿನ ಬಳಸಬಾರ್ದು. ಬಳಸಿದ್ರೆ ಅದು ಒಂಥರ ಕದ್ರ ಹೋಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಗಟ್ಟಿ ಅವಲಕ್ಕಿಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅವಲಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಕುದ್ದು ಹೊಂದ್ಕೊಳ್ಳುತ್ತೆ. ಆಮೇಲೆ ಇದಕ್ಕೊಂದು ಒಗ್ಗರಣೆನ ತಯಾರಿಸ್ಕೊಂಡ್ರೆ ರುಚಿಯಾದ ಬಿಸಿಯಾದ ಅವಲಕ್ಕಿ ಪೊಂಗಲು ತಯಾರಾಗುತ್ತೆ. ಅವಲಕ್ಕಿ ಪೊಂಗಲು ತುಂಬ ಚೆನ್ನಾಗಿರುತ್ತೆ. ಈ ಅವಲಕ್ಕಿ ಹಾಕಿದ್ಮೇಲೆ ಒಂದು 2-3 ಕುದಿ ಬಂದರೆ ಸಾಕು. ಆಮೇಲೆ ನೀರು ಎಷ್ಟನ್ನು ಹಾಕೋಬೇಕು ಅಂತ ಅನ್ನೋದು ನೀವು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ನಾನು ನೀರಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆನ ನಾನು ತುಂಬ ಬೇಯಿಸ್ಕೊಂಡಿಲ್ಲ. ಒಂಥರ ಪೇಸ್ಟ್ ಥರ ಬೇಯಿಸ್ಕೊಂಬಿಟ್ರೆ ನಿಮಗೆ ಅವಲಕ್ಕಿ ಪೊಂಗಲು ಗಟ್ಟಿಯಾಗಿ ಹೋಗುತ್ತೆ. ನೀವು ಮಾಡಿದ ತಕ್ಷಣ ತಿಂತಿಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟು ತಿಂತೀರಾ ಅಂತಂದರೆ ಆವಾಗ ತುಂಬ ಗಟ್ಟಿಯಾಗಿ ಹೋಗುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ನಿಮಗೆ ಆ ಹದ ಏನಿದೆಯಲ್ಲ ಅದು ಸರಿಯಾಗಿರಬೇಕು ಅಂದರೆ ಸ್ವಲ್ಪ ನೀರಾಗಿ ಇಟ್ಕೊಳ್ಳಿ. ಹಾಗೆ ಹೆಸರು ಬೇಳೆನ ಒಂದು 3/4 ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ಈ ಅವಲಕ್ಕಿ ಜೊತೆ ಉಳಿದಿದ್ದು ಬೇಯೋ ಹಾಗೆ ನೋಡ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ ಅಂದರೆ ನೀವು ಓಪನ್ ಆಗಿ ಪಾತ್ರೆಯಲ್ಲಿ ಹೆಸರು ಬೇಳೆನ ಹುರಿದು ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹಾಗೆ ಕೂಡ ಬೇಯಿಸ್ಕೋಬೋದು. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಚಿಟಿಕೆ ಇಂಗು, ಹಾಗೆಯೇ ಗೋಡಂಬಿ ಇದಂತೂ ಖಂಡಿತ ಹಾಕಲೇಬೇಕು. ನಿಮಗೆ ಶುಂಠಿ ತುರಿ ಸೇರಿಸ್ಕೋಬೇಕು ಅಂದರೆ ಈ ಒಗ್ಗರಣೆಗಾರೋ ಸೇರಿಸ್ಕೋಬೋದು, ಇಲ್ಲ ಕುದಿತಿರ್ಬೇಕಾದ್ರೆ ಕೂಡ ಸೇರಿಸ್ಕೋಬೋದು. ಎಲ್ಲದನ್ನು ಸೇರಿಸಿದ್ರೆ ಈ ರೀತಿಯಾಗಿ, ಹಾಗೆ ಮೇಲ್ಗಡೆ 1 ಚಮಚ ತುಪ್ಪ ಹಾಕೊಂಡು ತಿನ್ನೋದನ್ನು ಮರಿಬೇಡಿ. ಇದ್ರ ಜೊತೆಗೆ ಕಾಯಿ ಚಟ್ನಿ, ಹುಣಸೆ ಹಣ್ಣಿನ ಗೊಜ್ಜು ಯಾವ್ದು ಬೇಕಾದ್ರೂ ನೀವು ಕಾಂಬಿನೇಷನ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಸಿಹಿ ಕುಂಬಳಕಾಯಿ ಹೆಚ್ಚ್ತಾ ಇದ್ದೀನಿ. ನೀವು ಅನ್ಕೋಬೋದು ಏನು ಬೃಂದ ವ್ಲಾಗಲ್ಲಿ ಯಾವಾಗ ನೋಡಿದ್ರು ಕುಂಬಳಕಾಯಿ ಪಲ್ಯ ಹೆಚ್ಚ್ತಿರ್ತೀರಾ ಅಂತೇಳಿ. ಅದೇನೋ ಗೊತ್ತಿಲ್ಲ, ನಾನು ಶೂಟ್ ಮಾಡಬೇಕಾದ್ರೆ ಈ ತರಕಾರಿ ಪಲ್ಯ ಮಾಡೋ ಹಾಗೆ ಸಂದರ್ಭ ಬರ್ತಿರುತ್ತೆ. ನನ್ನ ಮಗಳಿಗೆ ತುಂಬ ಇಷ್ಟ ಸಿಹಿ ಕುಂಬಳಕಾಯಿ ಪಲ್ಯ ಅಂಥೇಳಿ. ನನಗೇನು ಅದು ಅಷ್ಟಾಗಿ ಇದು ಇಷ್ಟ ಇಲ್ಲ. ಒಂದು ಸತಿ ಪಲ್ಯ ಮಾಡಿದಾಗ ತಿಂತೀನಿ ಅಷ್ಟೇ. ಆದರೆ ತುಂಬ ಆಸೆ ಪಟ್ಟು ಇದರ ಪಲ್ಯನ ಮಾಡ್ಕೊಂಡು ತಿನ್ನೋ ಅಷ್ಟೇನು ನನಗೆ ಇದರ ಮೇಲೆ ಪ್ರೀತಿ ಇಲ್ಲ.
ನನ್ನ ಮಗಳಿಗೆ ಇಷ್ಟ, ಅವಳಿಗೆ ಇದ್ರ ಪಲ್ಯ ಸ್ಕೂಲಿಗೆ ಸಾರನ್ನ ಜೊತೆಗೆ ಪಲ್ಯ ತೊಗೊಂಡೋಗೋದು, ಅಥವಾ ಸಂಜೆ ಮನೆಗೆ ಬಂದ್ಮೇಲೆ ತಿನ್ನೋದು, ಮಧ್ಯಾಹ್ನ ಮನೆಗೆ ಬಂದ್ಮೇಲೆ ತಿನ್ನೋದು, ಈ ಥರದ್ದೆಲ್ಲ ತುಂಬ ಇಷ್ಟ. ಹಾಗಾಗಿ ನಾನು ಅವಾಗ ಮಾಡ್ತಿರ್ತೀನಿ. ಹಾಗೆ ಒಳ್ಳೇದೂ ಅಲ್ವಾ. ನನಗೆ ಯಾವ ತರಕಾರಿಗಳ ಮೇಲೂ ಹಾಗೆ ಇದು ಖಂಡಿತವಾಗಿ ನಂಗೆ ಇದು ಇಷ್ಟನೇ ಇಲ್ಲ, ಅಥವಾ ಇದು ಹಣ್ಣು ನಂಗೆ ಸೇರೋದೇ ಇಲ್ಲ ಅಂತೆಲ್ಲ ನಾನು ಯೋಚನೆ ಮಾಡೋದಕ್ಕಲ್ಲ. ಒಂದು ಸತಿನೋ 2 ಸತಿನೋ ತಿಂದರೆ ಆಯಿತು, ಅದರಲ್ಲಿ ಇನ್ನೇನಿದೆ, ತರಕಾರಿ ಹಣ್ಣುಗಳು ನಮ್ಗೆ ಬೇಕಲ್ವ ಆರೋಗ್ಯಕ್ಕೆ, ಹಾಗೆ ಅಂದ್ಕೊಂಡು ತಿನ್ನೋದು. ಆದರೆ ಇದನ್ನು 2-3 ಸತಿ ಪಲ್ಯ ಎಲ್ಲ ತಿನ್ನೋಷ್ಟೆಲ್ಲ ನನಗೇನು ಇದ್ರ ಬಗ್ಗೆ ಪ್ರೀತಿ ಇಲ್ಲ. ಪಲ್ಯಕ್ಕೆ ಎಷ್ಟು ಬೇಕಾದ್ರೂ ನೀವು ತೆಳ್ಳಗೆ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಬಿಡ್ಬೋದು. ಹುಳಿ ಮಾಡ್ತೀರಾ, ಕೂಟ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ದಪ್ಪನಾಗಿ ಹೆಚ್ಕೋಬೇಕಾಗುತ್ತೆ. ಯಾಕೆಂದರೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಹಾಗೆ ಓಪನಾಗಿ ಬೇಯಿಸೋದೇ ಒಳ್ಳೆಯದು ಇದು. ಯಾಕೆಂದರೆ ಬೇಗ ಬೆಂದು ಹೋಗ್ಬಿಡತ್ತೆ, ಇದು ಜಾಸ್ತಿ ಸಮಯನೂ ತೊಗೊಳೋದಿಲ್ಲ. ಆಮೇಲೆ ದಪ್ಪ ಹೋಳು ಯಾಕೆ ಮಾಡಬೇಕು ಅಂದರೆ, ಕುದಿಯೋಕ್ಕೆಲ್ಲ ಇಟ್ಟಾಗ ಮಸಾಲೆ ಪದಾರ್ಥನೆಲ್ಲ ಸೇರಿಸಿ ಆವಾಗ ಅದು ಕರ್ಗೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಹೋಳು ಮಾಡ್ಕೋಬೇಕಾಗತ್ತೆ ಕೂಟು, ಹುಳಿ, ಗೊಜ್ಜಿಗೆಲ್ಲ. ಆದರೆ ಪಲ್ಯಕ್ಕೆ ನೀವು ಎಷ್ಟು ಬೇಕಾದ್ರೂ ಸಣ್ಣದಾಗಿ ಮಾಡಿಕೊಂಡು ಒಗ್ಗರಣೆನಲ್ಲೇ ಬೇಯಿಸ್ಕೋಬೋದು. ಉತ್ತರ ಭಾರತದಲ್ಲೂ ಕೂಡ ಪೂರಿ ಜೊತೆಗೆ ಒಂದು ಸಬ್ಜಿ ಮಾಡ್ತಾರೆ, ಈ ಸಿಹಿಕುಂಬಳಕಾಯಿ ಮತ್ತು ಆಲೂಗೆಡ್ಡೆ ಇಲ್ಲದೇ ಸಬ್ಜಿನೇ ಇಲ್ಲ ಅಂತ ಹೇಳ್ಬೋದು. ಅವ್ರುಗಳಿಗೆ ತುಂಬ ಆಲೂಗೆಡ್ಡೆ ಬಳಸೋದು ಉಂಟು. ನಮಗೆ ಆಲೂಗೆಡ್ಡೆ ಅಂತಂದರೆ ಏನೋ ಒಂದು ರೀತಿ ಅದ್ರ ಬಗ್ಗೆ ನಿಕೃಷ್ಟವಾದ ಭಾವನೆ. ಬರೀ ದೋಸೆ ಜೊತೆಗೆ ಪಲ್ಯವಾಗಿ ಬರೋದ್ರಲ್ಲೇ ನಮ್ಗೆ ಆಲೂಗೆಡ್ಡೆ ಅಷ್ಟೇ ನಾವು ಅದಕ್ಕೆ ಕೊಡೋದು ಪ್ರಾಧಾನ್ಯತೆ ಅಂತ ಅನ್ಬೋದು. ತುಂಬ ಮನೆಗಳಲ್ಲಿ ಇದೇ ಥರ ಅಂದ್ಕೊಂಡಿದ್ದೀನಿ ನಾನು. ಅದರಲ್ಲೂ ಅಂದರೆ ಈ ದೋಸೆ ಜೊತೆಗೆ ಪಲ್ಯ ಇದ್ದರೆ ಒಂದು ವಿಶೇಷ ಅಂತ, ಅದು ಬಿಟ್ಟರೆ ವಿಶೇಷವಾದ ಆಲೂಗೆಡ್ಡೆಗೆ ಅಂತ ಸ್ಥಾನ ಇಲ್ಲ. ಸೊ ಇದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಅಂದರೆ 1-1.5 kg ಜಾಸ್ತಿ ಇತ್ತು. ಎಲ್ಲದನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ ಇನ್ನೊಂದು ದಿವಸ ಏನಾರು ಮಾಡಬೇಕು ಅಂದರೂ ಅರ್ಜೆಂಟಾಗಿ ತರಕಾರಿ ರೆಡಿ ಇರುತ್ತೆ. ಇನ್ನೊಂದು ದಿವಸ ಅಂದರೆ ಏನು ವಾರಗಟ್ಟಲೆ ಇಡೋದಕ್ಕೆ ಹೋದಿಲ್ಲ, ನಾಳೆನೋ ನಾಡಿದ್ದು ಆ ಥರದ್ರಲ್ಲೇ ಖಾಲಿ ಮಾಡೋದು. ಆದರೆ ಒಂದೇ ದಿವಸ ತುಂಬ ಕ್ವಾಂಟಿಟಿ ಪಲ್ಯ ಮಾಡಿಬಿಟ್ರೆ ನನಗೇನೋ ಅದು ರಾತ್ರಿ ಹೊತ್ತಿಗೆ ತುಂಬ ಹಳೇದಾಗಿರುತ್ತೆ, ಫ್ರೆಶ್ ಆಗಿರೋದಿಲ್ಲ, ಆವಾಗ ತಿನ್ನಬೇಕು ಅಂತ ನನಗಂತೂ ಅನಿಸೋದಿಲ್ಲ. ಹಾಗೆ ತಿಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಸಬ್ಬಸಿಗೆ ಸೊಪ್ಪಿನ ಕೂಟಲ್ಲ ತೊವೆ ಮಾಡಿದ್ದೀನಿ ಮತ್ತು ಪಲ್ಯ. ಸೊ ಊಟ ಮಾಡ್ತಾಯಿದ್ದೀನಿ, ಬಿಸಿಯಾಗಿತ್ತು. ಯಾಕೆಂದರೆ ಜಸ್ಟ್ ಅದನ್ನು ಅಂದರೆ ಅಡುಗೆ ಎಲ್ಲ ಮುಗಿಸ್ಕೊಂಡು ತಕ್ಷಣ ಊಟಕ್ಕೆ ಕೂತಿದ್ದು, ಹಾಗಾಗಿ ಸಾಕಷ್ಟೇ ಬಿಸಿ ಇತ್ತು. ಚೂರಾಗಿ ಕಲಿಸ್ಕೊಂಡು ತಿನ್ನೋದಕ್ಕೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿವಸದ ಅಡುಗೆ ಇದಾಗಿತ್ತು. ಒಂದು ರೀತಿ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಇದು. ಜಾಸ್ತಿ ಬೆಣ್ಣೆ ತುಪ್ಪ ಏನೂ ಇಲ್ಲ, ಕರೆದಿದ್ದಿಲ್ಲ. ಹಾಗೆಯೇ ತುಂಬ ಮಸಾಲೆ ಪದಾರ್ಥಗಳಿಲ್ಲ, ತುಂಬ ಇಂಪಾರ್ಟೆಂಟ್ ಅಲ್ವಾ. ತುಂಬ ಮಸಾಲೆ ಪದಾರ್ಥಗಳಿಲ್ಲ. ಸೊ ತುಂಬ ಒಂಥರ ಸಾತ್ವಿಕವಾದ ಆಹಾರ. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇಲ್ಲ. ಈಗ ಏನಾಯಿತು ಅಂದರೆ ಒಗ್ಗರಣೆಗೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೆ ತೋವೆಗೆ. ಸೊ ಗೊತ್ತಿಲ್ಲದೇನೆ ಅದನ್ನು ಕೂಡ ತಿಂದ್ಬಿಟ್ಟೆ. ಸೊ ಸಖತ್ ಖಾರ ಆಗ್ತಿತ್ತು, ಜೊತೆಗೆ ಬಿಸಿ ಕೂಡ. 2 ಡೆಡ್ಲಿ ಕಾಂಬಿನೇಷನ್ನು, ಖಾರ ಬಿಸಿ. ತಣ್ಣಗಿದ್ದು ಸ್ವಲ್ಪ ಖಾರ ಆದ್ರೂ ಮ್ಯಾನೇಜ್ ಮಾಡ್ಬೋದು, ಬಿಸಿಯಾಗೂ ಇದ್ದು ಖಾರನೂ ಆಗಿಬಿಟ್ರೆ ಆವಾಗ ಗೊತ್ತಲ್ಲ ಪರಿಸ್ಥಿತಿ ಹೆಂಗಾಗತ್ತೆ ಅಂತೇಳಿ. ಸೊ ಊಟ ಮಾಡಿ ಮುಂದಿನ ಕೆಲಸಕ್ಕೆ ಹೋಗಬೇಕು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವಾರದಲ್ಲಿ 3-4 ದಿವಸದಲ್ಲಿ ಹೇಗೆಲ್ಲ ನಡೀತೋ ಹಾಗೇ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಇದೆ. ಸೊ ಈ ಥರದ ವ್ಲಾಗ್ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶ್ರಾವಣ ಮಾಸ ಶುರುವಾಗ್ತಾ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಬ್ಬಗಳು ಒಂದು ಹೊಸ ಉತ್ಸಾಹ, ಸಂತೋಷ ಮನಸ್ಸಿಗೆ ತರಲಿ ಅಂತ ಹೇಳ್ತಾ ಅಡ್ವಾನ್ಸ್ಡ್ ಆಗೇ ಎಲ್ಲ ಹಬ್ಬಗಳಿಗೂ ಶುಭಾಶಯ ಕೋರ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.